ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಆಯಿತು, ಸ್ವಲ್ಪ ತಣ್ಣಗಾಗಿತ್ತು. ಆದರೆ ಈಗ ಮತ್ತೊಂದು ಘಟನೆ ಆಗಿದೆ. ಆದ್ದರಿಂದ ರಾಜಕೀಯವಾಗಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ತಾ ಇದೆ. ಬಳ್ಳಾರಿಯಲ್ಲಿ ಆದಂತಹ ಬ್ಯಾನರ್ ಗಲಾಟೆ ಬೇರೆ ರೀತಿಯಾಗಿದ್ದರೆ ಈಗ ಜನಾರ್ದನ ರೆಡ್ಡಿ ಮನೆಗೆ, ಅದು ಮಾಡೆಲ್ ಹೌಸ್ಗೆ ಬೆಂಕಿ ಇಟ್ಟಿದ್ದಾರೆ ಕೆಲ ಕಿಡಿಗೇಡಿಗಳು. ಅದೇ ವಿಚಾರವಾಗಿ ದೊಡ್ಡ ಮಟ್ಟದ ಆರೋಪ ಕೇಳಿ ಬಂದಿತ್ತು. ಅದನ್ನು ಮಾಡಿಸಿರುವಂಥದ್ದು ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರೇ ಅಂತ ಹೇಳಿ ಆ ಒಂದು ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗುತ್ತಾ ಇದೆ. ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲಿಗೆ ಸಂಬಂಧಪಟ್ಟಂತಹ ಮಾಡೆಲ್ ಹೌಸ್ ಏನಿತ್ತು ಅದಕ್ಕೆ ಬೆಂಕಿ ಹಚ್ಚಿದ್ರು ಕೆಲ ಕಿಡಿಗೇಡಿಗಳು. ಆ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ರೀಲ್ಸ್ ಮಾಡಲು ಹೋಗಿ ಬೆಂಕಿ ಹಚ್ಚಿದ್ರ ಹುಡುಗರು. ಹಾಗಾದ್ರೆ 6 ಅಪ್ರಾಪ್ತ ಹುಡುಗರು ಸೇರಿ 8 ಮಂದಿಯನ್ನ ಬಳ್ಳಾರಿಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗ ಬಂಧಿತರು ಬಳ್ಳಾರಿಯ ಕೌಲ್ ಬಜಾರ್ ಪ್ರದೇಶದ ನಿವಾಸಿಗಳು ಅಂತ ತಿಳಿದು ಬಂದಿದೆ. ರೀಲ್ಸ್ ಮಾಡುತ್ತಿದ್ದ ವೇಳೆ ಅಜಾಗರೂಕತೆಯಿಂದ ನಡೆದಿರುವಂತಹ ಘಟನೆಯೋ ಅಥವಾ ದುರುದ್ದೇಶದಿಂದ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿದ್ದಾರಾ, ಈ ರೀತಿಯಾದಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಕುರಿತು ಪೊಲೀಸರು ಹಲವು ಆಯಾಮಗಳಲ್ಲಿಯೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಮಾಡೆಲ್ ಹೌಸ್ ಏನಿದೆ ಅದು ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಪತ್ನಿಯವರಿಗೆ ಸೇರಿದ್ದು ಅಂತ ಹೇಳ್ತಿದ್ದಾರೆ. ಜಿ ಸ್ಕ್ವೇರ್ ಲೇಔಟ್ನಲ್ಲಿರುವಂತಹ ಈ ಆಸ್ತಿ ಒಟ್ಟು 109 ಎಕರೆ ಇದೆ. ಬೆಂಕಿ ಹಚ್ಚಿರುವುದರ ಹಿಂದೆ ಕಾಂಗ್ರೆಸ್ ಬೆಂಬಲಿಗರ ಕೈವಾಡ ಇದೆ ಎನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಈ ಬಗ್ಗೆ ರೆಡ್ಡಿ ಕೂಡ ಗಂಭೀರ ಆರೋಪವನ್ನು ಮಾಡಿದ್ರು ನಾರಾ ಭರತ್ ರೆಡ್ಡಿ ಅವರ ವಿರುದ್ಧ, ಅವರ ಬೆಂಬಲಿಗರ ವಿರುದ್ಧ. ಯಾಕಂದ್ರೆ ಈ ಬೆಂಕಿಯನ್ನು ಹಚ್ಚೋಕೆ ಕಾರಣ ಏನು ಅಂತಂದ್ರೆ 23 ದಿನಗಳ ಹಿಂದೆ ನಡೆದಂತಹ ಬ್ಯಾನರ್ ಗಲಾಟೆ. ಆ ಬ್ಯಾನರ್ ಗಲಾಟೆಯಲ್ಲಿ ಶೂಟೌಟ್ ಆಯಿತು. ಶೂಟೌಟ್ ಆಗಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಬಲಿಯಾಯಿತು. ಅದು ರಾಜಕೀಯಕ್ಕೆ ಒಂದು ಆರೋಪ ಪ್ರತ್ಯಾರೋಪದ ವೇದಿಕೆಯಾಗಿ ಬದಲಾಗಿಬಿಡ್ತು. ಬಿಜೆಪಿಯವರು ಹೋರಾಟವನ್ನು ಸಮಾವೇಶವನ್ನು ಕೂಡ ಮಾಡಿದ್ರು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ನನ್ನ ಮಾಡೆಲ್ ಹೌಸ್ಗೆ ಏನು ಬೆಂಕಿ ಹಚ್ಚಿದಾರಲ್ಲ ಅದಕ್ಕೆ ಕಾರಣ ಭರತ್ ರೆಡ್ಡಿಯ ಬೆಂಬಲಿಗರು ಬೇಕಂತಾನೆ ಮಾಡಿದ್ದಾರೆ. ಯಾಕಂದ್ರೆ ಈ ಒಂದು ಬ್ಯಾನರ್ ಗಲಾಟೆ ಆದಾಗ ನಾನೇನಾದರೂ ಒಂದು 5 ನಿಮಿಷ ಲಿಮಿಟನ್ನು ಮೀರಿದ್ರೆ ಬೆಂಕಿ ಹಚ್ಚಿಬಿಡ್ತೀನಿ ಅಂತ ಮಾತನಾಡಿದ್ರು ಭರತ್ ರೆಡ್ಡಿಯವರು. ಆ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ರು. ಆನಂತರ ಭರತ್ ರೆಡ್ಡಿಯವರು ನಾನೇನೋ ಕೋಪದಲ್ಲಿ ಆವೇಶದಲ್ಲಿ ಮಾತನಾಡಿಬಿಟ್ಟೆ, ತಪ್ಪಾಯ್ತು, ಕ್ಷಮಿಸಿ ಅಂತ ಹೇಳಿ ಕ್ಷಮೆಯನ್ನು ಕೂಡ ಕೇಳಿದರು. ಆದರೆ ಜನಾರ್ದನ ರೆಡ್ಡಿ ಅವರು ಹೇಳಿದ್ದೇನೆಂತಂದರೆ ಅವರು ಉದ್ದೇಶಪೂರ್ವಕವಾಗಿ ಈ ಗಲಾಟೆ ಮಾಡಿದ್ದಾರೆ, ನನ್ನನ್ನು ಮುಗಿಸೋಕೆ ಬಂದಿದ್ರು ಅಂತ ಹೇಳಿ ದೊಡ್ಡ ಮಟ್ಟದ ಆರೋಪವನ್ನು ಮಾಡಿದ್ರು. ಇದು ರಾಜಕೀಯವಾಗಿ ಬೇರೆ ರೀತಿಯಾದ ತಿರುವುಗಳನ್ನು ಪಡೆದುಕೊಳ್ತು. ರಕ್ಷಣೆ ಕೇಳಿದ್ರು, ಝೆಡ್ ಸೆಕ್ಯೂರಿಟಿ ಕೇಳಿದ್ರು ಜನಾರ್ದನ ರೆಡ್ಡಿ. ಈಗ ಅವರ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಲಾಗಿದೆ. ಲೇಔಟ್ನಲ್ಲಿರುವಂತಹ ಮಾಡೆಲ್ ಹೌಸ್ ಅದು, ಅದಕ್ಕೆ ಬೆಂಕಿ ಹಚ್ಚಿದ್ದಾರೆ. ಈಗ ಇದನ್ನು ಮಾಡಿರುವಂಥದ್ದು ಭರತ್ ರೆಡ್ಡಿಯ ಬೆಂಬಲಿಗರು ಅಲ್ಲ, ಬೇರೆ ಯಾರೋ ಹುಡುಗರು, ಅಪ್ರಾಪ್ತ ವಯಸ್ಸಿನ ಹುಡುಗರು ರೀಲ್ಸ್ ಮಾಡೋಕ್ಕೆ ಹೋಗಿದ್ರು. ಹೋದಂತಹ ಸಂದರ್ಭದಲ್ಲಿ ಇದು ಗೊತ್ತಿಲ್ಲದೆ ಆಗಿರುವಂತಹ ಘಟನೆ. ಆ ಹುಡುಗರು ಬೆಂಕಿ ಹಚ್ಚಿರಬಹುದು. ರೀಲ್ಸ್ ಮಾಡೋದಕ್ಕೆ ಬೆಂಕಿ ಹಚ್ಚೋದಕ್ಕೆ ಏನು ಸಂಬಂಧ? ಜನಾರ್ದನ ರೆಡ್ಡಿ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾರೋ ಗೊತ್ತಿಲ್ಲದೆ ಮಾಡಿದ್ದಾರೆ ಅನ್ನೋದಾದರೆ, ಹುಡುಗರು ರೀಲ್ಸ್ ಮಾಡೋಕ್ಕೆ ಹೋಗಿ ಮಾಡಿದ್ದಾರೆ ಅನ್ನೋದಾದರೆ ಅಲ್ಲಿ ಯಾರು ಕಾವಲಿರಲಿಲ್ವಾ? ಲೇಔಟ್ಗೆ ಒಂದು ಮಾಡೆಲ್ ಹೌಸ್ ಇದೆ, ಒಬ್ಬ MLA, ಮಾಜಿ ಸಚಿವ, ಒಬ್ಬ ಪ್ರಭಾವಿ ರಾಜಕಾರಣಿ, ಇಂತಹವರ ಒಂದು ಆಸ್ತಿಗೆ ಸಂಬಂಧಪಟ್ಟಾಗ ಅವರು ಜನರನ್ನು ಕಾಯೋಕಿಟ್ಟಿರ್ತಾರೆ. ಹಾಗಿದ್ರೂ ಕೂಡ ಇಂತಹ ಘಟನೆ ನಡೆದು ಹೋಗಿದೆ ಅಂದರೆ ಇದಕ್ಕೇನೋ ಕಾರಣ ಇದೆ. ಯಾರೋ ಇದನ್ನು ಕೂಡ ಉದ್ದೇಶದಿಂದ ಮಾಡಿದ್ದಾರೆ, ಅದನ್ನು ಬೇರೆ ಯಾರೂ ಅಲ್ಲ, ಭರತ್ ರೆಡ್ಡಿಯವರ ಬೆಂಬಲಿಗರೇ ಅಂತ ಹೇಳಿ ಜನಾರ್ದನ ರೆಡ್ಡಿ ಆಗಿರ್ಬೋದು, ಶ್ರೀರಾಮುಲು ಆಗಿರ್ಬೋದು, ಸೋಮಶೇಖರ್ ರೆಡ್ಡಿ ಆಗಿರ್ಬೋದು, ಅರುಣಾ ಲಕ್ಷ್ಮಿ ಅವರೇನಿದ್ದಾರೆ ಅವರು ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ ನಾರಾ ಭರತ್ ರೆಡ್ಡಿ ಅವರ ವಿರುದ್ಧ. ಬಳ್ಳಾರಿಯ ಗಲಾಟೆ, ಈ ಒಂದು ಘಟನೆಗಳು ಎಲ್ಲವೂ ಕೂಡ ರಾಜಕೀಯವಾಗಿ ಯಾವ ರೀತಿಯಾಗಿ ದ್ವೇಷವನ್ನು ಬೆಳೆಸ್ತಾ ಇದೆ, ಯಾವ ರೀತಿಯ ಮನಸ್ಥಿತಿ ಇದೆ, ಬಳ್ಳಾರಿ ಜನರಲ್ಲಿ ಎಷ್ಟು ಗೊಂದಲ ಆಗ್ತಾ ಇದೆ ಅದೆಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಒಂದು ಮನೆಗೇನೆ ಬೆಂಕಿ ಹಚ್ಚುತ್ತಾರೆ ಅಂದರೆ ಈಗಾಗಲೇ ಅಲ್ಲಿನ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಏನಾದರೂ ಅವ್ರು ಹೋಗಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ. ಘಟನೆಗೆ ಏನು ಇವರು ದೂರು ಕೊಟ್ಟಿದ್ದಾರಲ್ಲ, ಉಲ್ಲೇಖ ಮಾಡಿರುವಂತಹ ಯಾವ ವಸ್ತುಗಳು ಕೂಡ ಕಂಡು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ 6 ಜನ ಅಪ್ರಾಪ್ತರು ಸೇರಿ 8 ಮಂದಿಯನ್ನು ಪೊಲೀಸ್ ಈಗಾಗಲೇ ಬಂಧಿಸಿದ್ದಾರೆ. ಅವರನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ನೀವೇನಾ ಅಲ್ಲಿಗೆ ಹೋಗಿತ್ತು, ನೀವೇನಾ ಹಚ್ಚಿದ್ದು, ಅಥವಾ ಬೇರೆ ಯಾರಾದರೂ ಬಂದಿದ್ರ, ಎಲ್ಲ ಆಯಾಮದಲ್ಲಿಯೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ಬಳ್ಳಾರಿ ಪ್ರಕರಣ ಅನ್ನುವಂಥದ್ದು ಮುಗಿಯೋ ಥರ ಕಾಣ್ತಾ ಇಲ್ಲ. ಒಂದಾದ ನಂತರ ಒಂದು ಆಗ್ತಾ ಇದೆ. ಮುಂದೆ ಏನಾಗಬಹುದು ಏನು ಅಂತ ಗೊತ್ತಿಲ್ಲ. ಜನಾರ್ದನ ರೆಡ್ಡಿ ಅವರು ಅದಕ್ಕೆ ನನಗೆ ಸೆಕ್ಯೂರಿಟಿ ಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರು, ಅದನ್ನು ಇನ್ನೂ ಕೊಟ್ಟಿಲ್ಲ ಅವರಿಗೆ.
ಈಗ ಈ ರೀತಿಯಾದ ಘಟನೆ ಆಗಿ ಹೋಗಿದೆ. ಅವರ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ಅದು ಯಾರಿಗೆ ಬಂಧಿಸಿದಾರಲ್ಲ ಅವರೇ ಹಚ್ಚಿರೋದಾ ಅಥವಾ ರಾಜಕೀಯ ದ್ವೇಷದ ಕಾರಣದಿಂದ ಆಗಿರುವಂತಹ ಘಟನೆನಾ ಅಂತ ಹೇಳಿ ಪೊಲೀಸರು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಏನು ಘಟನೆ ಆದ ತಕ್ಷಣ ಈ ಒಂದು ವಿಚಾರ ಜನಾರ್ದನ್ ರೆಡ್ಡಿ ಅವರಿಗೆ ತಿಳಿದ ತಕ್ಷಣ ಅವರು ಅಲ್ಲಿನ ಬಳ್ಳಾರಿ SP ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಿ ಈ ವಿಚಾರದಲ್ಲಿ ಅಂತ ಕೂಡ ಹೇಳ್ತಾರೆ, ಮನವಿಯನ್ನು ಮಾಡಿಕೊಳ್ತಾರೆ. ಅದೇ ರೀತಿಯಾಗಿ ಪೊಲೀಸರು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.